ತರಕಾರಿನ ತಗೊಂಡು ಬಂದ್ಮೇಲೆ ಈ ತರಕಾರಿಗಳಲ್ಲಿ ಸುಮಾರು ಕರ್ಬೇವಿನ ಸೊಪ್ಪು ಏನೇನು ಸಣ್ಣ ಪುಟ್ಟ ಹಾಕ್ತೀವಿ ಅವನ್ನೆಲ್ಲ ಮರ್ತ್ಕೊಂಡೇ ಬಂದ್ಬಿಟ್ಟಿದ್ದೀವಿ. ಈರುಳ್ಳಿ 3 ಟೈಮ್ಸ್ಗೆ ನಮಗೆ 3 ಸಾಕು. ನೀರು ಕಮ್ಮಿ ಹಾಕಿದ್ರೆ ಇಲ್ಲೇ ಹಿಂಕೊಂಬಿಡೋದು. ಹೈ ಗಾಯ್ಸ್, ಹೊಸ ವಿಡಿಯೋಗೆ ಸ್ವಾಗತ. ನನ್ನ ಹೆಸರು ಮೈಸೂರು ಸಾಗರ ಉರ್ಸ್ ಪೈ ಕನ್ನಡಿಗ ಅಂತ. ನಮಸ್ಕಾರ. ಇಂದಿನಿಂದ ನನ್ನ 6 ಡೇಸ್ ಬ್ಯಾಚುಲರ್ ಕುಕ್ಕಿಂಗ್ ಚಾಲೆಂಜನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಈ ಚಾಲೆಂಜಸ್ನಲ್ಲಿ ಏನಪ್ಪ ಅಂದರೆ ಯಾವುದೇ ಹೋಟ್ಲು ಊಟನ ನಾವು ತಿನ್ನೋಗಿಲ್ಲ. ನಾವೇ ಸ್ವಂತ ಮನೆಯಲ್ಲೇ ಕುಕ್ ಮಾಡಿಕೊಂಡು ನಾವು ಈ ಚಾಲೆಂಜನ್ನು ಕಂಪ್ಲೀಟ್ ಮಾಡಬೇಕು 6 ಡೇಸ್. ಈ ಚಾಲೆಂಜ್ ಮುಗಿಯೋಷ್ಟರಲ್ಲಿ ನಾನು ಒಳ್ಳೆ ಶೆಫ್ ಆಗ್ತೀನೋ ಇಲ್ಲ ಒಳ್ಳೆ ಪಾತ್ರೆ ತೊಳಿ ಎಕ್ಸ್ಪರ್ಟ್ ಆಗ್ತೀನೋ ನೋಡೋಣ ಬನ್ನಿ. ದಿನ 3 ಹೊತ್ತು ಊಟ, ಹೋಟೆಲ್ ಇಲ್ಲ, ಝೊಮ್ಯಾಟೊ ಇಲ್ಲ, ಸ್ವಿಗ್ಗಿ ಇಲ್ಲ. ನೋಡವ ನಾವು ಬದುಕ್ತೀವೋ ಇಲ್ಲ ಪಾತ್ರೆಗಳು ಮಾತ್ರ ಹೊಡಿತಾವ, ನೋಡೋರ ಬನ್ನಿ. ಏನು ಗೊತ್ತಾ, ನಾವು ಡೈಲಿ ಮಾಡೋ ಕೆಲಸ ನಮಗೆ ಅಲಾರಾಮ್ ಥರ ಹೇಳ್ಸುತ್ತೆ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮ ಹೊಟ್ಟೆ ಮಾತ್ರ ಟೈಮು ಕರೆಕ್ಟಾಗಿ ಬೀಳಲಿಲ್ಲ ಅಂದರೆ ಹೇಳೋ ಮುದೇವಿ ನಮ್ಗೆ ಹೊಟ್ಟೆ ಸಿತೈತೆ, ಏನಾದ್ರು ತಿನ್ನಕ್ಕೆ ರೆಡಿ ಮಾಡೋ ಅಂತ ಹೇಳೋ ಪರಿಸ್ಥಿತಿಲಿ ಇವಾಗ ನಾವು ಬಂದುಬಿಟ್ಟಿದ್ದೀವಿ. ಅದರಲ್ಲಿ ಫಸ್ಟ್ ಡೇ ಇವತ್ತೇನು ಜಾಸ್ತಿ ಏನು ಎಕ್ಸೈಟ್ಮೆಂಟಾಗಿ ನಾವೇನು ಪ್ರಿಪೇರ್ ಆಗಿಲ್ಲ. ಜಸ್ಟ್ ನಾರ್ಮಲ್ ಆಗೇ ನಾವು ರೆಡಿಯಾಗಿದ್ದೀವಿ. ಇವ್ನು ನೋಡಿದ್ರೆ ಇನ್ನೂ ಮಲ್ಕೊಂಡೆ ಅವನೇ. ಕಂದ ಹೇಳೋ, 6 ಗಂಟೆ ಐತಿ ಹೇಳೋ. ಏನಪ್ಪ ಈಗಿನ ಹುಡುಗರು ಹೇಳ್ಸಿದ್ರು ಹೇಳೋದಿಲ್ಲ. ಇವಾಗ ಏನು ಮಾಡಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ತರಕಾರಿ ಅಂಗಡಿಯಿಂದ ಐಕಂಟಿರ್ಬೇಕಾಗಿ ಹೋಯ್ತಾ ಇದ್ದೀವಿ. ಇವಾಗ ನೋಡವ ಏನಾದರೂ ಡಿಫ್ರೆಂಟಾಗಿ ಫಸ್ಟ್ ಡೇ ಆಗಿರೋದ್ರಿಂದ ಏನಾದರೂ ನಾವು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆಗಲಿಲ್ಲ ಅಂದರೆ ಏನು ಹಾಕ್ತೀವಿ ಅದನ್ನು ನೋಡಿಬಿಡಿ ಸಾಕು. ನಮಗೂ ಹ್ಯಾಪಿ, ನಿಮಗೂ ಹ್ಯಾಪಿ. ಯಾಕೆಂದರೆ ನಮ್ಮ ಹತ್ರ ಇರೋದೇ 150 ರೂಪಾಯಿ ಬಜೆಟು. 150 ರೂಪಾಯಿ ಬಜೆಟ್ ನಾವು ಎವ್ರಿ ಡೇ 3 ಟೈಮ್ಸ್ ಊಟಕ್ಕೆ ನಾವು ವ್ಯವಸ್ಥೆ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಒನ್ ಟೈಮ್ ಹೊರಗಡೆ ಹೋಗ್ಬಿಟ್ರೆ 150 ರೂಪಾಯಿ ನಾವೇ ತಿನ್ಕೊಂಡ್ಬಿಡ್ತೀವಿ. ಅಂಥದ್ರಲ್ಲಿ 150 ರೂಪಾಯಿನ ಇಟ್ಕೊಂಡು ಒಂದು ಡೇ ಎಲ್ಲ ಫುಡ್ನ ಮೇಂಟೈನ್ ಮಾಡೋದೈತಲ್ಲ, ಹೆವಿ ತಲೆನೋವು ಕೆಲಸ. ಆದರೂ ನಾವು ಮಾಡ್ತೀವಿ. ನಾವು ಚಾಲೆಂಜ್ ತೊಗೊಂಡಿದ್ದೀವಿ. ಚಾಲೆಂಜನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀವಿ. ಬ್ಯಾಚುಲರ್ಸ್ ಕೂಡ ಈ ಥರ ಒಂದು ಏನೋ ಮಾಡ್ಬೋದು ಅಂತ ನಾವೊಂದು ಕ್ರಿಯೇಟ್ ಮಾಡಿ ಇದಕ್ಕೊಂದು ಸ್ಟೇಜ್ ಹಾಕ್ತೀವಿ. ನೀವು ನೋಡಿ ನಮ್ಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಬನ್ನಿ ಇವಾಗ ನಾವು ಹೋಗಿ ತರಕಾರಿ ತೊಗೊಂಡು ಬಂದ್ಬಿಡೋದ, ಟೈಮ್ ಆಗಿಬಿಡುತ್ತೆ. ಗಾಯ್ಸ್, ಇಲ್ಲಂತೂ ಬಿದ್ದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಸನ್ನ ಐಕಳ್ತೀವಿ. ಏನೂ ಮಾಡೋಕ್ಕಾಗಲ್ಲ. ಇರೋ ಪ್ಲೇಸಲ್ಲಿ ಇರೋ ದುಡ್ಡಲ್ಲಿ ಅನುಸರಿಸ್ಕೊಂಡು ಹೋಗ್ಬಿಡ್ಬೇಕು. ಏನಂತೀರಾ? ಓನರ್ ಕೇಳಿಸ್ಕೊಂಡ್ರ ಮೇಲೆ ಬೈದು ಬಿಡ್ತಾರೆ ರೀ ಗಾಯ್ಸ್. ಆದ್ರೂ ನನ್ನ ಬೈಕ್ ನೋಡಿದಾಗೆಲ್ಲ ನನಗೆ ಏನಕ್ಕಪ್ಪ ಮೋಟೋ ಬ್ಲಾಗ್ನ ಸ್ಟಾಪ್ ಮಾಡಿದೆ ಅನಿಸುತ್ತೆ ನೋಡಿ. ಆದರೂ ನಾನು ಸ್ಟಾಪ್ ಮಾಡಬಾರ್ದಾಗಿತ್ತು. ಏನೂ ಮಾಡೋಕ್ಕಾಗೋದಿಲ್ಲ. ನಾವಿರೋ ಮನಸ್ಥಿತಿಲಿ ಇದನ್ನು ಸ್ಟಾಪ್ ಮಾಡಲೇಬೇಕು. ಆದರೆ ನಮ್ಮ ಗಾಡಿನ ಅವಾಗವಾಗ ನಿಮಗೆ ತೋರಿಸ್ತಾ ಇರ್ತೀನಿ. ತುಂಬ ಸಪೋರ್ಟ್ ಮಾಡೈತೆ. ಆದರೂ ನಾವು ಇವಾಗ ಹಾಕಿರೋ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಲೆಟ್ಸ್ ಗೋ, ಹೋಗೋದ ಬನ್ನಿ. ಫೈನಲಿ ಏನು ಮಾಡಬೇಕಂತ ನಾನು ಪ್ರಿಪೇರ್ ಆದೆ. ಇವಾಗ ಐಟಮ್ಗಳನ್ನ ಹಾಕೊಳ್ಳೋಕ್ಕೆ ಅಂತ ತರಕಾರಿಯಲ್ಲಿ ಬಂದಿದ್ದೀನಿ. ನೋಡೋದು ಇವಾಗ ಏನಾಗುತ್ತೆ, ಯಾವುದೇ ತಗೊಳ್ತೀವಿ ಅಂತ ನೀವೇ ನೋಡಿ ಶಾಕ್ ಆಗಿಬಿಡಿ. ಇವಾಗ ಬದನೆಕಾಯಿ, ಒಂದು ಬದನೆಕಾಯಿ ರೈಸ್, ಒಂದೇ ಒಂದು ಟೊಮೊಟೊನ ತಗೊಳ್ತೀನಿ. ಒಂದು ಮಧ್ಯಾಹ್ನಕ್ಕೂ ಸಾಲುತ್ತಾ? 2 ತಗೊಬಿಟ್ರೆ ಸಾಕು. ಬಾರಪ್ಪ ಇಲ್ಲಿ, ಏನೋ ಅಲ್ಲಿ ನಿಂತಿದ್ಯಾ? ಸಾಕಲ್ವ? 2 ಒಂದು ಬದನೆಕಾಯಿ. ಬದನೆಕಾಯಿ ಇರ್ಬೇಕು ಕಣ. ಅದೊಂದು ಯಾವುದೋ ಒಂದು ಅಂಶ ಸಿಗುತ್ತಂತೆ, ನನಗೂ ಗೊತ್ತಿಲ್ಲ. ಗೂಗಲಲ್ಲಿ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ರಪ್ಪ. ಗೈಸ್, ನೆಕ್ಸ್ಟ್ ಕ್ಯಾರೆಟ್ ತಗೊಳವ. ಒಂದೇ ಸಾಕು. ನಮ್ಮ ಹತ್ರ ಅಷ್ಟೇ ಬಜೆಟ್ ಇರೋದು. ಇದನ್ನೇನಂತೀವಿ ನಾವು? ಇದು ಮೆಣಸಿಕಾಯಿ. ಇದು ತಗೊಳಪ್ಪ, ಬೇಕಿದ್ದು. ಒಂದು ಆಲೂಗಡ್ಡೆ, ಈರುಳ್ಳಿ 3 ಟೈಮ್ಸ್ಗೆ ನಮಗೆ 3 ಸಾಕು. ಸೊಪ್ಪಲ್ಲಿ ಯಾವುದೇ ಐಟಮ್ಗಳನ್ನು ಮಾಡುವುದಿಲ್ಲ. ಅಣ್ಣ, ಕೊತ್ತಂಬರಿ ಸೊಪ್ಪು ಫ್ರೀನಾ?
ಫ್ರೀ ಕೊಡೋದಿಲ್ವಾ ಅಂತ. ಫ್ರೀ ಕೊಡ್ತೀನಿ ನಾಳೆ. ಏನಿಲ್ಲ, ಒಂದು ಚಾಲೆಂಜ್ ಮಾಡ್ತಾವಿ, 150 ರೂಪಾಯಿಲಿ 3 ಟೈಮ್ಸ್ ಊಟನ ಮೇಂಟೈನ್ ಮಾಡ್ಬೇಕು ಅಂತ. ಮಾಡಿ ಮಾಡಿ. ನಿಮ್ಮ ಪ್ರಕಾರ ಮಾಡ್ತೀವಿ ಅನ್ಸದ, ಮಾಡಲ್ಲ ಅನ್ಸದ? 6 ಡೇಸು ನೋಡಿ ಏನು ಮಾಡ್ತೀರಾ. ಅಣ್ಣ ಈ ಥರ ಹೇಳಿದ್ದಾರೆ, ನೋಡವ ಏನು ಮಾಡ್ತೀವಿ ಅಂತ. ನಮಗೂ ಕಾಡ್ತೈತೆ, 150 ರೂಪಾಯಿ ಮೇಂಟೈನ್ ಆಯ್ತದ ಅಂತ ನೋಡವ. ತರಕಾರಿನ ತಗೊಂಡು ಬಂದಮೇಲೆ ಈ ತರಕಾರಿಗಳಲ್ಲಿ ಸುಮಾರು ಕರ್ಬೇವಿನ ಸೊಪ್ಪು ಏನೇನು ಸಣ್ಣ ಪುಟ್ಟ ಹಾಕ್ತೀವಿ ಅವನ್ನೆಲ್ಲ ಮರ್ತ್ಕೊಂಡೇ ಬಂದ್ಬಿಟ್ಟಿದ್ದೀವಿ. ಇದನ್ನು ಬಿಡಿ, ಈಚೆ ನೋಡಿನ ಎಲ್ಲ ನಮ್ಮ ಒಬ್ಬ ಪುಣ್ಯಾತ್ಮ ಎಲ್ಲ ನನಗೆ ಚಿತ್ರಾನ್ನ ರೆಸಿಪಿ ಗೊತ್ತು ಅನ್ನೋನು ಇಲ್ಲಿ ನೋಡಿದ್ರೆ ಈ ನನ್ನ ಮಗ ಯೂಟ್ಯೂಬ್ ನೋಡ್ಕೊಂಡು ನೋಡ್ತಾ ಅವನು ಇವಾಗ ಯೂಟ್ಯೂಬ್ ನೋಡಿ ಮಾಡೋದೆಲ್ಲ ಚೆನ್ನಾಗಿ ಆಯ್ತದ. ಯೂಟ್ಯೂಬ್ಗೆ ಅಂತಲೇ ವಿಡಿಯೋ ರೆಡಿ ಮಾಡ್ತಾವೆ. ಯೂಟ್ಯೂಬಲ್ಲೇ ಇವಾಗ ಚಿತ್ರಾನ್ನ ಮಾಡ್ತಾ ಇರೋದು. ನೋಡೋದು ಮುಖ್ಯ ಅಲ್ಲ, ನೋಡಾದ್ಮೇಲೆ ನಾವು ಇದು ಏನು ಡೆಲಿವರ್ ಮಾಡ್ತೀವಿ ಅನ್ನೋದು ಮುಖ್ಯ ಆಯ್ತದೆ. ಬನ್ನಿ, ನಾತ್ರೆ ಒಂದು ಸ್ವಲ್ಪ ರೈಸ್ ಮಿಕ್ಕೊಂಡಿತ್ತು, ಆ ರೈಸ್ನೆಲ್ಲ ಒಂದು ಕಡೆ ಇಟ್ಕೊಳ್ಳವ. ಅನ್ನದಾತ ಸುಖಿನೋ ಭವತು. ಅನ್ನವನ್ನು ಯಾರು ವೇಸ್ಟ್ ಮಾಡಬೇಡಿ. ಈ ಕಷ್ಟಗಳು ಈ ರೈಸ್ ಮಾಡಬೇಕು ಅಂದರೆ ರೈಸ್ ಮಾಡೋದು ಸಿಕ್ಕಾಪಟ್ಟೆ ಈಸಿಯೆಸ್ಟ್ ವೇಲ್ ಹೇಳ್ಕೊಡ್ತೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬ್ಯಾಚುಲರ್ಸ್ ಆ ರೇಂಜಲ್ಲಿ ಏನು ನಮಗೂ ಮಾಡೋಕ್ಕೆ ಬರೋದಿಲ್ಲ. ಏನೋ ಹೊಟ್ಟೆ ಬಾಡಿಗೆ ಎಷ್ಟು ತಿನ್ನಕ್ಕೆ ಬೇಕೋ ಅಷ್ಟನ್ನು ನಾವು ಮಾಡ್ಕೊಳ್ತೀವಿ. ಅದು ಟೇಸ್ಟ್ ಇರುತ್ತೋ ಏನಿರುತ್ತೋ ನನಗಂತೂ ಗೊತ್ತಿಲ್ಲ. ಬನ್ನಿ, ಈ ಪಾತ್ರೆನ ಒಂದು ಸ್ವಲ್ಪ ತೊಳ್ಕೊಂಡು ಬಂದ್ಬಿಡವ. ಝುಂಕ್ 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 ಝುಂಕ್. ಫಸ್ಟು 1 ನಿಮಿಷ ಉನಿಬೇಕಂತೆ. ಓಕೆ ಗಾಯ್ಸ್, ಈ ಪಾತ್ರೆ ತೊಳೆದು ಒಂದು ಕಲೆ ಅಂತಾರಲ್ಲ, ಏನು ಒಬ್ರು ಇಬ್ರಿಗಾದ್ರೆ ಪಾತ್ರೆಗಳನ್ನ ತೊಳಿಬೋದು. ಈ ನಮ್ಮ ಬೀಗ್ರೂಟ ಅಲ್ಲಿ ಇಲ್ಲಿ ಮದುವೆ ಚೌಟ್ರಿಗಳೆಲ್ಲ ಪಾತ್ರೆಗಳು ಐತವಲ್ಲ, ಅದನ್ನು ಮಾತ್ರ ನಮ್ಮ ಪ್ರಾಣಗೂ ತೊಳೆಯೋಕ್ಕಾಗೋದಿಲ್ಲ. ಅದಕ್ಕೆ ಹೆವಿ ಟೈಮ್ ಹಿಡಿತದೆ. ಅದೇ ಈಗ ಈ ಥರ ಒಬ್ಬರಿಬ್ಬರು ಮಾಡ್ಕೊಳ್ಳೋದಾದರೆ 5 ನಿಮಿಷದಲ್ಲಿ ಹಿಂಗೆ ಚಿಕ್ಕ 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 ಚಿಕ್ಕ. ಮಧ್ಯಾಹ್ನ ಬೇರೆ ಮಾಡೋದ್ರಿಂದ ಇವಾಗ ಜಸ್ಟ್ 1.5 ರೈಸ್ ಮಾತ್ರ ಹಾಕ್ತಾಯಿದ್ದೀನಿ. ಬನ್ನಿ, ಇನ್ನೊಂದ್ಸಲ ಒಂದು ಸ್ವಲ್ಪ ರೈಸ್ ಮಿಕ್ಕಿರೋದ್ರಿಂದ ಅದ್ಯಾರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀವಿ. ಎಷ್ಟು ಗ್ಯಾಸ್ ಆನ್ ಮಾಡಬೇಕು? ಡುಬ್ 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 ಡುಬ್. ರೈಸ್ ಇವಾಗ ನಾವು ನೆಕ್ಸ್ಟ್ ತರಕಾರಿ ಅದನ್ನು ಕಟ್ ಮಾಡ್ಕೊಳ್ಳವ. ಎಲ್ಲನೂ ರೆಡಿ ಮಾಡಿಕೊಂಡು ಚಿತ್ರಾನ್ನಕ್ಕೆ ಕಾಯ್ತಾ ಇರಿ. ನಾವು ಚಿತ್ರಾನ್ನ ಮಾಡೋದು ತೋರಿಸ್ತೀವಿ నిಮಗೆ. ఇవాళ జస్ట్ అన్న ಆಗ್ತಿದೆ. వేసుకోవాలి. తర్వాత స్టవ్ ఆపేసి 2 కప్పులు ఉడికించిన రైస్ వేసుకుని మీకు నచ్చితే కొంచెం తరిగిన కొత్తిమీర వేసుకోండి. తర్వాత 2 నిమ్మకాయల నుండి తీసిన రసంలో మీ టేస్ట్ కి ఉప్పు వేసుకుని అంతా మిక్స్ చేసి రైస్ లో వేసేయండి. ఆ తర్వాత అంతా బాగా మిక్స్ చేసుకోవాలి. తాలింపులో అయితే కొంతమంది అల్లం ముక్కలు కూడా వేసుకుంటారు. సింపుల్. ಏನು ಗೊತ್ತಾ, ಕರ್ಬೇವಿನ ಸೊಪ್ಪನ್ನ ಮರ್ಕೊಂಡ್ಬಿಟ್ಟ. ಕರ್ಬೇವಿನ ಸೊಪ್ಪು ಒಂದು ವಾರದಿಂದ ತಗೊಂಡು ಬಂದಿದ್ದು. ಆ ಕರ್ಬೇವಿನ ಸೊಪ್ಪು ಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದರೆ ಒಣಗಿ ಪಾಪ ಬಾಡೋಗ್ಬಿಡೈತೆ ಗಾಯ್ಸ್. ನಾವು ವಿಧಿ ಇಲ್ಲದೆ ಈ ಕರ್ಬೇವಿನ ಸೊಪ್ಪನ್ನೇ ಹಾಕೋ ಪರಿಸ್ಥಿತಿಗೆ ಜಾಸ್ತಿ ಬಂದ್ಬಿಟ್ಟೈತೆ. ಏನೋ ಮಾಡೋಕ್ಕಾಗಲ್ಲ, ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಯಾಕೆಂದರೆ ದುಡ್ಡು ಕೊಟ್ಟಿದ್ದೀವಿ, 150 ರೂಪಾಯಿನ ನಾವು ಕರೆಕ್ಟಾಗಿ ಯೂಸ್ ಮಾಡಬೇಕಲ್ಲ. ಪೀಸ್ ರೈಸ್ ಚೆನ್ನಾಗಿ ಗಣ್ಣನೆ ರೆಡಿ ಆಯ್ತಾ ಇದೆ. ಆದರೂ ನಮ್ಮ ಈ ಥರ ದೊಡ್ಡ ಪಾತ್ರೆ ಇಟ್ಟು ರೈಸ್ ಮಾಡೋ ಲೆವೆಲೇ ಬೇರೆ ಲೆವೆಲ್ ಗೈಸ್. ನಾವಿವಾಗ ಫೈನಲಿ ಏನು ಮಾಡಬೇಕಂತ ಡಿಸೈಡ್ ಮಾಡಿದ್ವು ಅಂದರೆ ಚಿತ್ರಾನ್ನ ಇಂಟರ್ನ್ಯಾಷನಲ್ ಫುಡ್ನ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ಈಗ ನಮ್ಮ ಇವರು ಒಂದು ಬೈಟ್ ಕೊಡ್ತಾರೆ. ಇವಾಗ ಹೇಳಪ್ಪ, ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ? ಇವತ್ತು ನಾವು ಚಿತ್ರಾನ್ನ ಇಂಟರ್ನ್ಯಾಷನಲ್ ಫುಡ್. ಲೋಟ ಕಳೆದೋಗ್ಬಿಡ್ತೀವಿ ಹಂಗಾದ್ರೆ ಇವತ್ತು. ಇದು ನಿಮ್ಮೆಣ್ಣೆ ರಫೆನ್ಸ್. ಹೌದಾ? ನಮ್ಮ ಬ್ಯಾಚುಲರ್ಸ್ ಎಲ್ಲ ಈ ಥರ ಫಸ್ಟ್ ನಿಂಬೆಣ್ಣೆ ಇದು ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಕೂದ್ಬಿಟ್ಟು ಹಾಕ್ಬಿಟ್ರೆ ರಸ ನೀಟಾಗಿ ಬರೋದಿಲ್ಲ ಅಲ್ವಾ? ಹೌದು. ಓಕೆ, ಏನೋ ನಮಗೆ ಬಂದಂಗೆ ಮಾಡ್ತಾಯಿದ್ದೀವಿ. ಏನಾದ್ರು ತಪ್ಪಿದ್ರೆ ಇದರಲ್ಲಿ ನೋಡ್ಕೊಂಡು ಹೊಟ್ಟೆಗೆ ಹಾಕೊಳ್ಳಿ. ಯಾಕೆಂದರೆ ನಾವು ಬ್ಯಾಚುಲರ್ಸ್. ರೈಸ್ ಬನ್ನಿ, ಅನ್ನ ಬೆಂದು ಬಸ್ತಾಗ್ಬಿಡೋದ ಮೇಲೆ ಫಸ್ಟ್ ಇವಾಗ ನಾವು ರೈಸ್ನ ನೋಡ್ಬೇಕು. ಇವಾಗ
ಇನ್ನೂ ಮುಳ್ಳಕ್ಕೆ ಹೆಂಗೆ ಇದೆ. ಬೇಲಿ 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 ರೈಸ್ ಬೇಲಿ. ಬನ್ನಿ, ಟೈಮ್ 8:30 ಆಗೈತೆ ಅಂತೆ. ಸ್ಟಾರ್ಟ್ ಮಾಡ್ಬಿಡವ ಚಿತ್ರಾನ್ನ ಮಾಡೋದಕ್ಕೆ. ಅಷ್ಟೇ ಪಟಕ್ ಅಂತ. ಇವಾಗ ಒಂದು 2 ಸ್ಪೂನು ಯಾವ ಥರ ಅಳತೆ ಮಾಡೋದು ಹಂಗೇ ಚಿಕ್ಕದಾಗಿ ಲೈಟಾಗಿ ಹಿಂಗೆ ಹಾಕ್ಬಿಡೋದು ಹಿಂಗೆ. ಎಸ್, 2 ಸ್ಪೂನ್ ಐತೆ ಗೈಸ್. ಇವಾಗ ಎಣ್ಣೆ ಸಾಕು. ಇದು ಕೈಲಿ ಪ್ಯಾನ್ ಚೆನ್ನಾಗೈತೆ ನಮಗೆ, ನಂಬಳುತ್ತಕ್ಕೆ. ನೆಕ್ಸ್ಟ್ ಬರಲಿ ಕಡಲೆಬೇಳೆ ಬರಲಿ. ಕಡಲೆಬೇಳೆ ಕಡಲೆಬೇಳೆ ಬಂತು. ಎಸ್, ಎಣ್ಣೆ ಕಾದೈತೆ. ಇರಿ ವೆಯ್ಟ್ ಲೈಟ್. ಈಗ ಒಂದು ಲೈಟಾಗಿ ಹಾಕ್ಬಿಡು. ಮತ್ತೆ ಏನು ಜಾಸ್ತಿ ಬೇಡ. ಒಳ್ಳೆ ಚಿಕನ್ ಹಾಕ್ದಂಗೆ ಹಾಕ್ತೀರಪ್ಪ. ಸಾಸಿವೆನ ಬಾಯಿಗೆಲ್ಲ ಅವೇ ಸಿಕ್ಬಿಡ್ತಾವೆ ಆಮೇಲೆ ಚೆನ್ನಾಗಿರೋದಿಲ್ಲ ಗಾಯ್ಸ್. ಇದನ್ನು ಹಂಗೆ ಫ್ರೈ ಮಾಡ್ಕೊಂಬಿಡ್ಬೇಕು. ಇದನ್ನು ಇದು ಹಳದಿ ಬಣ್ಣ ಬರೋವರೆಗೂ ಉರಿರಿ ಅಂತ ಯಾರೋ ಹೇಳಿದ್ರು ಅಲ್ಲಿ ಅಂಗಡಿಲಿ ರೆಸಿಪಿನ. ನಾವು ಯಾರ್ಯಾರು ಸಿಗ್ತಾರೋ ಅವ್ರ ಹತ್ರ ಎಲ್ಲ ನಾವು ಅಡ್ವೈಸ್ ಕೇಳ್ತಾನೆ ಇರ್ತೀವಿ. ಹಾಕಪ್ಪ ಅಡ್ವೈಸ್ ಅಂದರೆ ಗೊತ್ತಲ್ಲ ನಿಮಗೇನೆ. ಯಾರ ಹತ್ರನೂ ಕಲ್ತ್ಕೊಳ್ಳೋದು ಬೇಜಾರೇ ಇಲ್ಲ ನಮ್ಗೆ. ಎಲ್ಲರ ಹತ್ರ ನಾವು ಕಲ್ತ್ಕೊಳ್ತೀವಿ ಏನಾದರೂ ಒಂದನ್ನು. ಇದು ಚೆನ್ನಾಗಿದು ಕೆಂಪಾಗಬೇಕು ಗಾಯ್ಸ್. ಇದು ಕೆಂಪಾಗೋವರೆಗೂ ಹುರ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಹಿಂಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕಲರು. ಪಟ್. ಎಸ್, ಹೊಡಿತಾ ಐತೆ. ಸಣ್ಣ ಆಗಿದೆ. ಹಾಕ್ಬಿಡಪ್ಪ. ಏನು ಮೊಕ್ಕಕ್ಕೆಲ್ಲ ಎಣ್ಣೆ ಈ ಥರ ಆರ್ತೈತೆ. ಫಸ್ಟ್ ಡೇ ಅಲ್ವಾ, ಅದಕ್ಕಿಲ್ಲಿ ಮುಖದ ಮೇಲೆ ಲಾಸ್ಟ್ ಟೈಮು ಕೆಂಪಕ್ಕಾಗ್ಬಿಡೋದ. ಇದೇನಪ್ಪ ಆರೈತೆ ಅಂದ್ಬಿಟ್ಟು ಉರಿತೈತೆ ಅಂದ್ಬಿಟ್ಟು ನೋಡಿದ್ರೆ ಎಣ್ಣೆ ಆರಿರೋದು. ಗೈಸ್, ಮುಖಕ್ಕೆ ಸೇಫ್ಟಿ ಹಾಕ್ಕೊಂಡು ಚಿತ್ರಾನ್ನ ಮಾಡಿ. ಇಲ್ಲ ಅಂದರೆ ಮುಖಕ್ಕೆ ಎಣ್ಣೆ ಎಲ್ಲ ಆರಿ ಮುಖದಲ್ಲೆಲ್ಲ ಗುಳ್ಳೆ ಆಗ್ಬಿಡ್ತವೆ. ಗುಳ್ಳೆ ಅಲ್ಲ, ಅದೇನು ಏನು ಗಾಯ ಆಗ್ಬಿಡ್ತವೆ ನೋಡಿಲಿ. ಕೆಂಪಗೆ ಹಿಂಗೆ ಆಗ್ಬೇಕು. ಹಿಂಗೆ ನಾವು 150 ರೂಪಾಯಿ ಬಜೆಟ್ ಇದ್ರೂ ಚಿತ್ರಾನ್ನಕ್ಕೆ ನಾವು ಏನು ಕಡಿಮೆ ಮಾಡಿಲ್ಲ, ಎಲ್ಲ ಹಾಕಿದ್ದೀವಿ. ನಾವು ಕ್ಲಾಸ್. ನಾವು ಎಲ್ಲ ಐಟಮ್ನು ಚಿತ್ರಾನ್ನಕ್ಕೆ ಹಾಕಿ ಚಿತ್ರಾನ್ನ ಮಾಡ್ತಾ ಇದ್ದೀವಿ. ನೋಡವ ಫೈನಲ್ ರಿಸಲ್ಟ್ ಹೆಂಗೆ ಬರ್ತದೆ ಔಟ್ಪುಟ್ಟು. ಹಾಗೆ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಆಗಪ್ಪ ಮೆಣಸಿಕಾಯಿ. ಎಸ್, ಗೈಸ್ ಹೆಂಗೆ ಆರ್ತೈತೆ ಅಂದರೆ ನೆಕ್ಸ್ಟ್ ಲೆವೆಲು. ಬರ್ಲಿ ಈರುಳ್ಳಿ ಟೊಮೊಟೊ. ಎಸ್ ಗೈಸ್, ನನಗೆ ಇದುವರೆಗೂ ಕಡೆಯದಾಗಿ ಕಾಡಿರೋ ಪ್ರಶ್ನೆ ಏನಂದರೆ, ಚಿತ್ರಾನ್ನಕ್ಕೆ ಈರುಳ್ಳಿ ಹಾಕ್ತಾರಾ? ಏನು ಹಾಕ್ಬಿಟ್ಟಿದ್ದೀವಿ, ನೋಡವಿರ್ರಿ ಏನಾಯ್ತದೆ ಏನು ಕತೆ. ಅರಿಶಿಣ ಬರಲಿ. ಅಲ್ಲೇ ಫಸ್ಟನ್ನೇ ಅದೇ ಅರಿಶಿಣ. ಅಳತೆಗೆ ತಕ್ಕಷ್ಟು ಅರಿಶಿಣವನ್ನು ಸಿಂಪಡಿಸಿಕೊಳ್ಳಿ ನಿಮ್ಮ ಚಿತ್ರಾನ್ನಕ್ಕೆ. ಕಲರ್ ನಿಮ್ಗೆ ಎಷ್ಟು ಕಲರ್ ಬೇಕು ಕಲರ್ ಮೇಲೆ ಡಿಪೆಂಡು. ನೀವೇನಾದರೂ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ ಕಲರು. ನಮಗೇನೋ ಕಲರೇ ಬೇಡ ಅಂದರೆ ಚಿತ್ರಾನ್ನ ಇದನ್ನು ಹಾಕೊಳ್ಳೋಕ್ಕೆ ಹೋಗ್ಬೇಡಿ. ಹಾಕೊಳ್ಳಿಲ್ಲ ಅಂದರೆ ಚಿತ್ರಾನ್ನದ ಕಳೆನೇ ಬರೋದಿಲ್ವಲ್ಲ ನಿಮಗೆ. ಇವನಿಗೆ ಕೆಮ್ಮು ಬಂದ್ಬಿಡ್ತಿಲ್ಲ ನಮ್ಮ ಅಡುಗೆ, ಆ ಥರ ಘಾಟ್ ಹೊಡಿತಾ ಇದೆ. ಈ ಬಾಗಿಲು ತೆಗಿಯಪ್ಪ. ಉಪ್ಪು ಇನ್ನು ಈ ಥರ ಹುಡುಕ್ತಾವನೆ ಅವನು. ಇರೋ ಹಾಕಿದ್ರೆ ಇವಾಗಲೇ ಹಿಡಿತದೆ. ಇದನ್ನು ಗಾಯ್ಸ್ ನೀವು ಕಡಿಮೆ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಏನಾದ್ರು ಜಾಸ್ತಿ ಕೊಡ್ತೀರಾ ಅಂದರೆ ನೀವು ಪಾತ್ರೆ ಉಜ್ಜೋಕ್ಕೆ ರೆಡಿ ಆಗಬೇಕು ಅಂತ ಅರ್ಥ. ಯಾಕೆಂದರೆ ಎಲ್ಲ ಅಂಟ್ಕೊಂಬಿಡತ್ತೆ ಕೆಳಗಡೆ.
ಅದಕ್ಕೋಸ್ಕರ ಕಡಿಮೆ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವತ್ತಿನ ಬ್ರೇಕ್ಫಾಸ್ಟ್ ಊಟ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಫೈನಲಿ ಚಿತ್ರಾನ್ನ ರೆಡಿಯಾಗಿದೆ. ಇವಾಗ ರೈಸ್ಗೆ ಹಾಕಿ ಕಲಿಸ್ತಾ ಇದ್ದೀವಿ. ಕಲಸೋದನ್ನು ತೋರಿಸ್ತೀನಿ ಇವಾಗ ಚಿಕ್ಕದಾಗಿ ಒಂದು 2-3 ಸೆಕೆಂಡು ನೋಡಿ. ಎತ್ತಿ ಮುಗಿಸ್ಕಪ್ಪ ಅದಕ್ಕೆ ಹಾಕು, ಅದಕ್ಕೆ ಹಾಕಿ ಇಲ್ಲಿ ಹಿಡ್ಕೊಂಡು ಹಾಕು. ಹಾಕ ಅಷ್ಟೇ. ಇದು ಸಿಂಪಲ್ ರೈಸ್. ಈಗ ಪಾತ್ರೆ ಎತ್ತಿ ಈ ಕಡೆ ಸ್ಟವ್ ಮೇಲೆ ಇಟ್ಬಿಟ್ಟು ಈಗ ಕಲಿಸ್ತಾ ಇರೋದು. ಇಷ್ಟೇ ಸಿಂಪಲ್. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಆದಮೇಲೆ ಕಲ್ಸ್ಕೊಂಡು ತಿಂತಾರೆ. ನಮ್ಮ ಮನೇಲಿ ಕೂಡ ಹಂಗೆ ಮಾಡೋದು. ಇಲ್ಲಷ್ಟು ನಾವು ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀವಿ ಅಷ್ಟೇ. ಆಮೇಲೆ ಕಲ್ಸ್ಕೊಂಡು ತಿನ್ನೋದು ಒಂಥರ ಅನ್ಸಂಟ ನಮಗೆ. ಅದಕ್ಕೆ ಮೊದಲೇ ಇದ್ರೊಳಗೆ ಹಾಕೊಂಡು ಕಲಿಸ್ತಾ ಇದ್ದೀವಿ. ಇಲ್ಲಿ ಎತ್ತಿ ಕಡೆ ಗಿಡ. ಈ ಗ್ಯಾಸ್ ಎಲ್ಲ ಹೋಯ್ತೈತಿ, ಇಡಪ್ಪ ಈ ಕಡೆ ಗಿಡ. ಎಸ್, ಇವಾಗ ಇದು ಮಾಡಿ. ಈಗ ಒಂದು ಸ್ವಲ್ಪ ಅದು ಬಿಸಿಲಿ ಕರೆಕ್ಟಾಗಿ ಆಯ್ತದೆ. ಒಂದು ಸ್ವಲ್ಪ ಎಲ್ಲ ಇದ್ದಂಗಿದ್ರೆ ಹೆಂಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡವ. ಅದು ಅಂದ್ಬಿಟ್ಟು ತಿನ್ನೋದನ್ನ ಕಿವಿಯಿಂದ ತಿನ್ನೋಕ್ಕಾಗಲ್ಲ, ಬಾಯಿಂದಲೇ ತಿನ್ನಬೇಕು. ಏನೋ ಒಂದು ಸ್ವಲ್ಪ ನಾವು ಈ ಥರ ಈಸಿ ಆಯ್ತದೆ ಅಂದ್ಬಿಟ್ಟು ಈ ಥರ ಮಾಡ್ತೇವೆ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಏನೇನೋ ಕಳ್ಸೋಕ್ಕೆ ಏನೇನೋ ಕಮೆಂಟ್ ಹಾಕ್ಬಿಡಿ. ನೋಡಿ ಬರ್ತಾಯಿತೆ ಒಂದು ರೇಂಜಲ್ಲಿ. ಈ ನಿಂಬೆಹಣ್ಣಿನ ಫ್ಲೇವರು ಮೂಗಿ ಹೆಂಗೆ ಹೊಡಿತೈತೆ ಅಂದರೆ ನೆಕ್ಸ್ಟು ಲೆವೆಲಲ್ಲಿ ಹೊಡಿತೈತೆ. ಯಾಕೋ ಅನ್ನ ಒಂದು ಸ್ವಲ್ಪ ಬೆಂದೋಗಿರಂಗೈತೆ. ಏನಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳವ. ಗಾಯ್ಸ್, ಚಿತ್ರಾನ್ನ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಐತೆ. ಸೂಪರಾಗೈತೆ. ಹೇಳಪ್ಪ ನಿಂದು ಫೀಡ್ಬ್ಯಾಕು ಹೆಂಗೈತೆ? ಕಳೆದೋಗ್ಬಿಟ್ಟಿದ್ದಾನೆ ಅವನಂತ ಚಿತ್ರಾನ್ನ ತಿಂದ್ಬಿಟ್ಟು. ನೆಕ್ಸ್ಟ್ ನಾವು ಲಂಚ್ಗೆ ಪ್ರಿಪೇರ್ ಮಾಡ್ತೀವಿ. ವೆಯ್ಟ್ ಟು ವಾಚ್.